ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿದೆ. ಸೊ ತುಂಬ ದಿನಗಳಿಂದ ವೆಯ್ಟ್ ಮಾಡ್ತಿದ್ರಿ. ಸೊ 31, 32 ಮತ್ತು 33ನೇ ಕಂತಿನ ಹಣ ಇನ್ನೂ ಕೂಡ ಯಾರಿಗೂ ಕೂಡ ಜಮಾ ಆಗಿರಲಿಲ್ಲ. ಫೈನಲಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿದೆ. ಸೊ ಇವತ್ತು ಬುಧವಾರ ಎಲ್ಲರ ಖಾತೆಗೂ ಹಣ ಅನ್ನೋದು ಜಮಾ ಆಗ್ತಾ ಬರ್ತಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇವತ್ತು ಮತ್ತು ನಾಳೆ ಸಮಯದೊಳಗಡೆ ಎಲ್ಲರ ಖಾತೆಗೂ ಹಣ ಅನ್ನೋದು ಜಮಾ ಆಗುತ್ತೆ. ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ, ಸೊ ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿರ್ತೀವಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಮೊದಲನೇದಾಗಿ ಬಂದುಬಿಟ್ಟು 32 ಮತ್ತು 33ನೇ ಕಂತಿನ 4,000 ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆನೂ ಒಂದಷ್ಟು ಅಪ್ಡೇಟ್ ಇದೆ, ಸೊ ತಿಳಿಸ್ಕೊಡ್ತೀನಿ. ಹಾಗೆ ಯಾವ ಜಿಲ್ಲೆಗಳಿಗೆ ಮೊದಲಿಗೆ ಹಣ ಅನ್ನೋದು ಬಿಡುಗಡೆ ಆಗುತ್ತೆ, ಸೊ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಸೊ ಹಾಗೆ ಬಾಕಿ ಇರುವ 4,000 ಹಣ ಅಂದರೆ 33 ಮತ್ತು 32ನೇ ಕಂತಿನ ಹಣ ಸೊ ಒಟ್ಟಿಗೆ ಜಮಾ ಆಗುತ್ತೆ ಅಥವಾ ಸಪ್ರೇಟಾಗಿ ಜಮಾ ಆಗುತ್ತೆ, ಸೊ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಹಾಗೆ ಗೃಹಲಕ್ಷ್ಮಿಗೆ ಮತ್ತೆ ಮರು ಅರ್ಜಿ ಸಲ್ಲಿಸಬೇಕಾ, ಹಾಗಾಗಿ ಯಾವಾಗ ಮರು ಅರ್ಜಿ ಸಲ್ಲಿಸಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಸೊ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಎಲ್ಲ ದಾಖಲೆಗಳು ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿರ್ತೀವಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಹಾಗೆ ಎಲ್ಲ 1.27 ಕೋಟಿ ಮಹಿಳೆಯರಿಗೂ ಹಣ ಸಿಗುತ್ತಾ, ಸೊ ಯಾವ ಜಿಲ್ಲೆಗೆ ಇನ್ನೂ ಹಣ ಬಂದಿಲ್ಲ, ಸೊ ಯಾವಾಗ ಬರುತ್ತೆ, ಸೊ ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ತೀವಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಮರಿದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾವೆ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಬಂದುಬಿಟ್ಟು 32 ಮತ್ತು 33ನೇ ಕಂತಿನ 4,000 ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರೆ, ಸೊ 32ನೇ ಮತ್ತು 33ನೇ ಕಂತಿನ 4,000 ಹಣ ಬಂದುಬಿಟ್ಟು ಸೊ ಇದೇ ನಿಮ್ಮ ಇವತ್ತು ಅಂದರೆ ಬುಧವಾರದಿಂದ ಇನ್ನು 2 ದಿನದೊಳಗಡೆ ನಿಮ್ಮ ಎಲ್ಲ ಬ್ಯಾಂಕ್ ಅಕೌಂಟಿಗೂ ಹಣ ಅನ್ನೋದು ಜಮಾ ಆಗತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ನೀವು ಬ್ಯಾಂಕ್ ಅಕೌಂಟನ್ನ ಚೆಕ್ ಮಾಡ್ತಿದ್ರಿ ಇರಿ, ಸೊ ನಿಮಗೆ ಹಣ ಅನ್ನೋದು ಜಮಾ ಆಗುತ್ತೆ. ಯಾಕಂದರೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಪ್ರಾಬ್ಲಮಿಂದ ನಿಮ್ಮ ಹಣ ಅನ್ನೋದು ಜಮಾ ಆಗಿರಲ್ಲ. ಸೊ ಈಗ ಜಮಾ ಆಗ್ತಿದೆ. ಸೊ ಯಾವ್ಯಾವ ಜಿಲ್ಲೆಗೆ ಜಮಾ ಆಗ್ತಿದೆ, ಸೊ ಯಾವ್ಯಾವ ಜಿಲ್ಲೆಗೆ ಮೊದಲ ಹಂತದ ಹಣ ಬಿಡುಗಡೆ ಆಗುತ್ತೆ ಅಂತ ನೋಡಿದರೆ, ಸೊ ಮೊದಲಾಗಿ ಬಂದುಬಿಟ್ಟು ಕಲಬುರಗಿಗೆ ಫಸ್ಟ್ ಬರುತ್ತೆ. ಆ ಕಲಬುರ್ಗಿ, ಯಾದಗಿರಿ, ಹಾಸನ, ಧಾರವಾಡ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಹಾವೇರಿ, ರಾಯಚೂರು, ರಾಮನಗರ, ಮೈಸೂರು, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಹಣ ಅನ್ನೋದು ಜಮಾ ಆಗ್ತಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇದೊಂದು ಗೃಹಲಕ್ಷ್ಮಿ ಅವರಿಗೆ ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದಾಗಿದೆ. ಸೊ ಇನ್ನು ಬಾಕಿ ಇರುವಂತಹ 4,000 ಹಣ ಒಟ್ಟಿಗೆ ಜಮಾ ಆಗುತ್ತೆ ಅಥವಾ ಸಪ್ರೇಟ್ ಇಲ್ಲ, ಒಟ್ಟಿಗೆ ಜಮಾ ಆಗಲ್ಲ. ಫಸ್ಟಿಗೆ 2,000 ಜಮಾ ಆಗುತ್ತೆ, ನೆಕ್ಸ್ಟ್ ಮತ್ತೆ 2,000 ಜಮಾ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಈ ಥರ ಜಮಾ ಆಗುತ್ತೆ. ಸೊ ಒಟ್ಟಿಗೆ ಜಮಾ ಆಗಲ್ಲ ಹಣ ಬಂದುಬಿಟ್ಟು ಬುಧವಾರ ಇವತ್ತಿನಿಂದ ಹಿಡಿದ್ಬಿಟ್ಟು ಸೊ ಇನ್ನೊಂದು 2 ದಿನದೊಳಗಡೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಣ ಅನ್ನೋದು ಜಮಾ ಆಗುತ್ತೆ. ಸೊ ಇನ್ನು ಗೃಹಲಕ್ಷ್ಮಿಗೆ ಮತ್ತೆ ಮರು ಅರ್ಜಿ ಸಲ್ಲಿಸಬೇಕಾ ಅಂತ ಕೇಳ್ತಿದ್ರೆ, ಸೊ ಗೃಹಲಕ್ಷ್ಮಿಗೆ ಮತ್ತೆ ಮರು ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ. ಸೊ ಯಾಕಂದರೆ ಸೊ ಯಾರ್ಯಾರು ಡೆತ್ ಆಗಿದ್ದಾರೋ ಸೊ ಅವರಿಗೂ ಕೂಡ ಅಮೌಂಟ್ ಅನ್ನೋದು ಜಮಾ ಆಗ್ತಿತ್ತು. ಹಾಗೆ ಯಾರೆಲ್ಲ ಹೊರಗಡೆ ಇದ್ದಾರೋ ಸೊ ದೇಶದಲ್ಲಿ ಇರುವಂಥವರಿಗೂ ಕೂಡ ಹಣ ಅನ್ನೋದು ಜಮಾ ಆಗ್ತಿತ್ತು. ಸೊ ಆ ಕಾರಣದಿಂದ ಸೊ ಮತ್ತು ಒಂದು ಮನೆಯಲ್ಲಿ ಒಂದು ಮನೆಯಲ್ಲಿ 2 ಗೃಹಲಕ್ಷ್ಮಿಯವ್ರಿಗೆ ಮಾತ್ರ ಅಮೌಂಟ್ ಅನ್ನೋದು ಜಮಾ ಆಗಬೇಕು. ಅದಕ್ಕಿಂತ ಜಾಸ್ತಿ ಜನಕ್ಕೆ ಜಮಾ ಆಗಬಾರ್ದು ಅನ್ನೋ ಕಾರಣದಿಂದ ಮರು ಅರ್ಜಿನ ಕರೆದಿದ್ದಾರೆ. ಸೊ ಮರು ಅರ್ಜಿ ಈಗಾಗಲೇ ಸ್ಟಾರ್ಟ್ ಆಗಿದೆ. ಸೊ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಈಗಾಗಲೇ ಸ್ಟಾರ್ಟ್ ಆಗಿದೆ, ಒಂದು 4 ದಿನ ಆಯಿತು ಸ್ಟಾರ್ಟ್ ಆಗಿ, ಆದರೆ ಕೆಲವೊಂದಷ್ಟು ಜನರಿಗೆ ಗೊತ್ತಿಲ್ಲ ಇನ್ನು. ಸೊ ಈಗ ಸ್ಟಾರ್ಟ್ ಆಗಿದೆ. ಸೊ ಹಾಗೆ ಮರು ಅರ್ಜಿಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಯಾವ್ಯಾವ ದಾಖಲೆಗಳು ಬೇಕು ಅಂತ ಕೇಳೋದಾದರೆ, ಸೊ ಮೊದಲನೇದು ಆಧಾರ್ ಕಾರ್ಡ್ ಬೇಕು, ಪಾಸ್ಬುಕ್ ಬೇಕು, ಹಾಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಅಂದರೆ OTPಗೋಸ್ಕರ ಮೊಬೈಲ್ ಬೇಕಾಗಿರುತ್ತೆ. ಸೊ ಹಾಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಹಾಗೆ ರೇಷನ್ ಕಾರ್ಡ್, ಇಷ್ಟು ಮೇಯ್ನಾಗಿ ಬೇಕಾಗಿರುತ್ತೆ. ಸೊ ಇದಿಷ್ಟು ಇದ್ದರೆ ನೀವು ಮರು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಸೊ ಈಸಿ. ಸೊ ಎಲ್ಲದೂ ಅಪ್ಡೇಟ್ ಆಗಿರಬೇಕು, ರಿನ್ಯೂವಲ್ ಆಗಿರೋ ಡಾಕ್ಯುಮೆಂಟ್ಸ್ ಆಗಿರಬೇಕು. ತುಂಬ ಹಳೇದಾದರೆ ನಿಮ್ಮ ಮರು ಅರ್ಜಿಗೆ ಆಗಲ್ಲ ಅಂತಲೇ ಹೇಳ್ಬೋದಾಗಿದೆ. ಸೊ ಇನ್ನು ಎಲ್ಲ ಮಹಿಳೆಯರಿಗೂ ಹಣ ಜಮಾ ಆಗುತ್ತೆ. ಸೊ ಹೌದು, ಎಲ್ಲ ಮಹಿಳೆಯರಿಗೂ ಹಣ ಜಮಾ ಆಗುತ್ತೆ, ಆದರೆ ಈಗ ನಾನು ಹೇಳಿದ್ನಲ್ಲ ಆ ಜಿಲ್ಲೆಗಳಿಗೆ ಫಸ್ಟು ಹಣ ಜಮಾ ಆಗುತ್ತೆ, ಆಮೇಲೆ ನೆಕ್ಸ್ಟ್ ಬೇರೆ ಜಿಲ್ಲೆಗಳಿಗೆ ಹಣ ಅನ್ನೋದು ಜಮಾ ಆಗ್ತಾ ಬರುತ್ತೆ. ಯಾವ ಜಿಲ್ಲೆಗಳಿಗೆ ಇನ್ನೂ ಹಣ ಬಂದಿಲ್ಲ ಅಂದರೆ ಈಗ ಹೇಳಿದ್ನಲ್ಲ, ಸೊ ಆ ಜಿಲ್ಲೆಗಳಿಗೆ ಇನ್ನೂ ಕೂಡ ಹಣ ಬಂದಿರಲ್ಲ. ಸೊ ಇವತ್ತಿನಿಂದ ಹಣ ಅನ್ನೋದು ಜಮಾ ಆಗ್ತಿದೆ. ಸೊ ಇದೊಂದು ಗುಡ್ ನ್ಯೂಸು. ಸೊ ಎಲ್ಲರಿಗೂ
ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನಿಂದ ಎಲ್ಲರಿಗೂ ಹಣ ಜಮಾ ಆಗ್ತಿದೆ. ಸೊ ಬ್ಯಾಂಕ್ನ ಚೆಕ್ ಮಾಡ್ಕೊತೀರಿ. ಸೊ ಬಂದಿಲ್ಲ ಅಂದರೆ ನೀವು ನಿಮ್ಮ ಹೊತ್ತಿರದ ಯಾವ್ದಾದ್ರು ತಾಲೂಕು ಆಫೀಸ್ ಅಥವಾ ಸೊ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಳ್ಳಿ ಒಂದ್ಸತಿ ನಿಮ್ಮ ಅಪ್ಲಿಕೇಶನ್ಸ್ನ. ಆವಾಗ ಹಣ ಅನ್ನೋದು ಬಂದೇ ಬರುತ್ತೆ. ಸೊ ಏನಾದ್ರು ಟೆಕ್ನಿಕಲ್ ಇಶ್ಯೂಸ್ ಇದೆ ಅವರೇ ಹೇಳ್ತಾರೆ, ಟೆಕ್ನಿಕಲ್ ಇಶ್ಯೂಸಿಂದ ಬಂದಿಲ್ಲ ಅಂತ ಹೇಳ್ತಾ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಸೊ ಜಾಸ್ತಿ ಇಷ್ಟ ಆಯ್ತು ಅಂದರೆ ಶೇರ್ ಮಾಡಿ ಎಲ್ಲ ನಿಮ್ಮ ಗೃಹಲಕ್ಷ್ಮಿ ಎಲ್ಲ ಫ್ಯಾಮಿಲಿ ಮೆಂಬರ್ಸಿಗೆ ಅಂತ ಹೇಳ್ತಾ. ಸೊ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ.